ಆಗ್ಲೇ 1K ವಾಚಿಂಗ್. ಇದೆಲ್ಲ ಡ್ರೀಮ್ ಗೈಸ್. ಇವಾಗ 2K ವಾಚಿಂಗ್ ಬಂದ್ಬಿಡ್ಬೇಕು. ಏನ್ ಮಾಡ್ಬೇಕು? 2K ವಾಚಿಂಗ್ ಬರಕ್ಕೆ ಶೇರ್ ಮಾಡಬೇಕು, ಅಲ್ಲಿ ಶೇರ್ ಮಾಡಬೇಕು, ಇಲ್ಲಿ ಶೇರ್ ಮಾಡಬೇಕು, ಲೌಡ್ದಲ್ಲಿ ಶೇರ್ ಮಾಡಬೇಕು. ಆನ್ಲೈನ್ ಗಂಡಸ್ರೆಲ್ಲ ಆಫ್ಲೈನಲ್ಲಿ ಗಾಂಡು ನನ್ನ ಮಕ್ಕಳು. ಒಂದಷ್ಟು ಜನ ನೋಡ್ತಾ ಇದ್ದೀನಿ, ಒಂದಿಬ್ರು ಪರ್ಟಿಕ್ಯುಲರ್ ಆಗಿ ಒಂದಿಬ್ರು ನೋಡ್ತಾ ಇದ್ದೀನಿ. ಒಬ್ಬ ಮಕನೇ ತೋರಿಸಲ್ಲ, ಇನ್ನೊಬ್ಬ ಮಕ ತೋರಿಸ್ಕೊಂಡು ಟಾರ್ಗೆಟ್ ಮಾಡೋದ್ಬಿಟ್ಟು ಬೇರೆ ಕಾಂಟೆಂಟೇ ಮಾಡಲ್ಲ, ವಿಡಿಯೋದಲ್ಲಿ ಹಾಕೋದು. ಸಮಾಜಕ್ಕೆ ಅದು ಕೊಡ್ತಾ ಇದ್ದೀನಿ, ಇದು ಕೊಡ್ತಾ ಇದ್ದೀನಿ, ಸಸಿ ನೆಡ್ತಾ ಇದ್ದೀನಿ, ಹಂಗೆ ಮಾಡ್ತಾ ಇದ್ದೆ, ಹಿಂಗೆ ಮಾಡ್ತಾ ಇದ್ದೆ. ಏನಯ್ಯ ಮಾಡ್ತಾ ಇದೀಯ ನೀನು? 10ರಲ್ಲಿ 5 ವಿಡಿಯೋ ನಂದೇ ಇರುತ್ತೆ. ಇನ್ ಏನಯ್ಯ ಕೊಡ್ತಾ ಇದೆಯಾ ಸಮಾಜಕ್ಕೆ ಸಂದೇಶ ನೀನು? ಯಾರು ನೀವೆಲ್ಲ ಲೇ? ಅಯ್ಯೋ ದೇವ್ರೆ. ಇನ್ನೊಬ್ಬ ಇದ್ದಾನೆ, ತಳ ಬುಡ ಗೊತ್ತಿಲ್ಲ, ಬೇಸಿಕ್ ಯೂಟ್ಯೂಬ್ ನಾಲೆಡ್ಜ್ ಇಲ್ಲ. ತಪ್ಪಿ ಮೊನ್ನೆ ಸ್ಟಾರ್ಟ್ ಮಾಡೋನೆ. 6,000 7,000 ಇರಬೇಕು, ಮಗನೂ ತೋರಿಸಲ್ಲ ಯಪ್ಪ. ಬ್ರೋ ನನಗೆ ನಿಮ್ಮ ಮೇಲೆ ಏನಿಲ್ಲ ಬ್ರೋ, ಸೀರಿಯಸ್ಲಿ ನನಗೆ ನಿಮ್ಮ ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ನೀನು ಒಂದೊಂದ್ಸಲ ಚೂತಿ ಥರ ಮಾತಾಡ್ತೀವಿ ಗೊತ್ತಾ, ಅದು ಇಷ್ಟ ಆಗಲ್ಲ ಅಷ್ಟೇ, ಇನ್ನೇನಿಲ್ಲ. ಒಂದು ವಿಡಿಯೋ ಮಾಡ್ತೀಯಾ, ಯಾರು ಇವನು ಫೀಡಲ್ಲಿ ದಿನ ಬರ್ತಾನೆ, ನೋಡಿದಾಗೆಲ್ಲ ಇರಿಟೇಟ್ ಆಗುತ್ತೆ ನನಗೆ, ಹಂಗೆ ಹಿಂಗೆ ಅಂತಾನೆ. ಸರಿ, ನಾನು ಯಾರು ಅಂತ ಗೊತ್ತಿಲ್ಲ ಅಂದರೆ ನನ್ನ ಬಗ್ಗೆ ಶಾಟ ತರೇಕ ವಿಡಿಯೋ ಮಾಡ್ತೀರಾ ಅಂತ ನಂಗೆ ಗೊತ್ತಾಗಲ್ಲ. ಸಾರಿ, ಅಫೆಂಡ್ ಆಗ್ಬಿಟ್ರಿ, ಸಾರಿ. ಶಾಟ ತರೇಕ ವಿಡಿಯೋ ಮಾಡ್ತೀರಾ, ನಾನು ಯಾರು ಅಂತ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ಎತ್ಕೊಂಡು ಮಾತೆತ್ತರು ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರುತ್ತೆ. ಬ್ರೋ ಟ್ರೆಂಡಿಂಗ್ ಅಂತಾರೆ ಬ್ರೋ ಅದನ್ನ. ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಪ್ರಕಾರ ಹೋದರೆ, ಅಥವಾ ಹೇಳಬೇಕು ಅಂತ ಅಂದರೆ ನಿಮಗೆ ಗೊತ್ತಿಲ್ಲ ಅಂತ ಅದು ಟ್ರೆಂಡಿಂಗ್ ಅಂತ ಅಂತಾರೆ. ಸೊ ಆಬ್ವಿಯಸ್ಲಿ ಟ್ರೆಂಡಿಂಗಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಬ್ಲಾಕ್ ಮಾಡೋ ಆಪ್ಷನ್ ಇರುತ್ತೆ, ರಿಸ್ಟ್ರಿಕ್ಟ್ ಮಾಡೋ ಆಪ್ಷನ್ ಇರುತ್ತೆ, ಮಾಡಲ್ಲ. ಸುಮ್ಮನೆ ಯಾಕೆ ತಲೆ ದಿಂಗೋದು ಇಟ್ಕೊಂಡದನ್ನ. ಓಕೆ, ಅದು ಬಿಡೋಣ. ನೆಕ್ಸ್ಟು ಆ ಗಿವ್ ಅವೇ ಮಾಡೋದು ವಿಚಾರಕ್ಕೆ ತೆಗೆದ್ಬಿಟ್ಟು ಇವ್ರಿಗೆ ಲೈಕ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ನನಗೆ ಒಂದೊಂದು ಅರ್ಥ ಆಗಲ್ಲ ಗುರು. ಎಷ್ಟು ಚೂತಿಯ ಇದೆಯಾ ಗುರು ನೀನು? ಫ್ರೀಯಾಗಿ ಮೇ ಬಿ ಆರಾಮಾಗಿ ಕೂತ್ಕೊಂಡು ಭಾಳ ಫ್ರೀಯಾಗಿ ಬಿದ್ದಿರ್ಬೋದು. ನಾನು ಅಷ್ಟೊಂದು ಫ್ರೀ ಇಲ್ಲ. ನಾನು ಇನ್ನೊಂದು ಅಕೌಂಟ್ ಇಟ್ಕೊಂಡು ಲೈಕ್ ಮಾಡೋಕ್ಕಾಗಲಿ, ನನ್ನ ಫ್ರೆಂಡ್ಸಿಗಾಗಲಿ ಬ್ರೋ ನನಗೆ ಬರೋ ಅಷ್ಟು ಕಮೆಂಟ್ಸ್ ಲೈಕ್ ಮಾಡೋಕ್ಕಾಗಲ್ಲ ಬ್ರೋ. ಲಕ್ಷ ಕಮೆಂಟ್ಸ್ ನಾನು ಲೈಕ್ ಮಾಡೋಕ್ಕಾಗಲ್ಲ. ಓಕೆ, SMR ಅವರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಗೈಸ್. ಇಟ್ಸ್ ಅನ್ ಅಪ್ಡೇಟ್ ಫ್ರಮ್ ಅವರ್ ವರ್ಕ್ ಫ್ರಮ್ ಬಿಗ್ ಬಾಸ್ ಟೀಮಾ. ಏನು ಗೊತ್ತಾ ಬ್ರೋ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ ಬಿಗ್ ಬಾಸ್ಗೆ. ಇವಾಗಿನ ಟೀಸರ್ ಬಿಟ್ಟವ್ರೆ, ನೋಡಿದೆ ಕಲರ್ಸ್ ಕನ್ನಡ ಅಫಿಷಿಯಲಲ್ಲಿ. ಸೊ ಅವ್ರ ಪೇಜಲ್ಲಿ ಹಾಕಿದ್ದಾರೆ, ನಾನು ನೋಡಿದೆ. ನನಗೆ ಅಲ್ಲಿ ಆ ಥರ ಏನು ನನಗೆ ಗೊತ್ತಿಲ್ಲ ಬ್ರೋ, ಗೊತ್ತಾರೆ ಡೆಫಿನೆಟ್ಲಿ ನೋಡೋಣ ಅವಾಗ, ಆಯಿತಾ? ಸೊ ಓಕೆ, ಅದಾದಮೇಲೆ ಬ್ರೋ 9 ಗಂಟೆಗೆ ಏನು ಮಾಡ್ತೀನಿ, ಅಲ್ಲಿ ತನಕ ಆಡಲ್ಲ. ಸೊ 9 ಗಂಟೆ ಆದಮೇಲೆ ಬನ್ನಿ. ಸೊ ಅದಾದಮೇಲೆ ನಾನೇನು ಹೇಳ್ತೀನಿ ಅಂತ ಅಂದರೆ, ಇನ್ನೊಂದು ತಿಂಗು ದಟ್ ಈಸ್ ಲೈಕ್ ಏನಂತಾರೆ ಗುರು ಅದನ್ನ, ಈ ಯೂಟ್ಯೂಬರ್ ಅರ್ನಿಂಗು ಲಾಸ್ಟ್ ಮಂತು 2 ಲಕ್ಷ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಬ್ಲೇಡ್ ಓಪನ್ ಮಾಡಿಬಿಟ್ಟು ಇದರಲ್ಲಿರೋದು ಇದೇ ಅರ್ನಿಂಗ್ಸು, ಇದು ನನಗೆ ಗೊತ್ತು, ನಿಮಗೂ ಬೇಕಂತ ಅಂದರೆ ನನಗೆ ಹೇಳ್ರಿ, ನಾನು ಕಮೆಂಟಲ್ಲಿ ಹಾಕ್ತೀನಿ. ಬ್ರೋ ಎಷ್ಟು ಚೂತಿಯ ಇದೆಯಾ ಅಂತ ಅಂದರೆ ಬ್ರೋ, ನಿನಗೆ ಯೂಟ್ಯೂಬ್ ಅಲ್ಗಾರಿದಮ್, ಯೂಟ್ಯೂಬ್ ನಾಲೆಡ್ಜ್, ಒಂದು ಬೇಸಿಕ್ ನಾಲೆಡ್ಜ್ ಇಲ್ಲ ಅಂತಂದರೆ ಬ್ರೋ, ನೀನು ಉಚ್ಚೋಗಕ್ಕೆ ಮುಂಚೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಬ್ರೋ. 19 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಾನೆ, ಇವಾಗ ನನಗೆ 24 ವರ್ಷ. ಸೊ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ತಿಳ್ಕೊಳಕ್ಕೆ ಟ್ರೈ ಮಾಡಲ್ಲ. ಓಕೆ, ಗೊತ್ತಿಲ್ಲ ಅಂದರೆ ತಿಳ್ಕೊಳಕ್ಕೆ ಟ್ರೈ ಮಾಡಿರಿ. ಸುಮ್ಮನೆ ಏನಕ್ಕೆ ಇದು ಮಾಡ್ತೀರಾ? 2 ಲಕ್ಷ 3 ಲಕ್ಷ 4 ಲಕ್ಷ 40 ಲಕ್ಷ ನಾನೇ ಬಾಯ್ಬಿಟ್ಟು ಹೇಳಿದ್ದೀನಿ. ನನಗೆ ಅವಾಗ ಅಷ್ಟು ಬರ್ತಿತ್ತು, ಇವಾಗ 40,000 35,000 ಬರ್ತೈತೆ ಅಂತ. ಬೇಕಂದರೆ ಪ್ರೂಫ್ ಸಮೇತ ತೆಗ್ದು ತೋರಿಸ್ತೀನಿ. ನನ್ನ ಇನ್ಕಮ್ ಎಷ್ಟು ಅಂತ ನಾನು ತೋರಿಸ್ತೀನಿ, ಇವಾಗಲೂ ತೆಗೆದು ತೋರಿಸ್ತೀನಿ. ಲಾಸ್ಟ್ ಮಂತ್ ಎಷ್ಟು ಪೇಮೆಂಟ್ ತಗೊಂಡೆ ಅಂತ ತೋರಿಸ್ತೀನಿ. ಅದೇನಾದರೂ 40,000 ಮೇಲೆ ಇಲ್ಲ ಅಂತ ಅಂದರೆ ಬ್ರೋ ನೀನು ಕಾಂಡು ಅಂತ ಒಪ್ಕೊಂಡ್ಬಿಡ್ಬೇಕು, ಆಗುತ್ತಾ? ಸೊ ಈ ಥರ ಕ್ವಶನ್ಸ್ ಎಲ್ಲ ನನಗೆ ಬರುತ್ತೆ, ನನಗೆ ಕೇಳಬೇಕು ಅಂತ ಅನ್ಸುತ್ತೆ. ಬಟ್ ನಾನು ಕೇಳಲ್ಲ. ಯಾಕೆ ಕೇಳಲ್ಲ? ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಕೇಳಬೇಕು ಅಂತ ನಿನಗೆ ಒಂದು ಬೇಸಿಕ್ ನಾಲೆಡ್ಜ್ ಅಥವಾ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದಿದ್ರೆ ಒಂದು ಸ್ವಲ್ಪ ತಿಳ್ಕೊಂಡು ವಿಚಾರ ಮಾಡಿ ವಿಡಿಯೋ ಮಾಡಿದ್ರು. ಹೆಂಗೆ ನಿನ್ನ ಪೇಜಲ್ಲಿ ಅವ್ನು ಅಮ್ಮನ 25ರಲ್ಲಿ 30 ವೀಡಿಯೋದಲ್ಲಿ ಒಂದು 25 ಅಥವಾ 15 ನಂದೇ ಇರುತ್ತೆ. ನನಗೆ ಏನು ಅನ್ಸುತ್ತೆ ಗೊತ್ತಾ ಬ್ರೋ, ಸಿಂಪಲಾಗಿ ನನಗೆ ಏನು ಹೇಳ್ತೀನಿ, ನಿಮಗೆ ಟ್ಯಾಲೆಂಟ್ ಇಲ್ಲ, ಒಂದು ನನ್ನನ್ನು ಡೈರೆಕ್ಟಾಗಿ ಟಾರ್ಗೆಟ್ ಮಾಡಬೇಕು, ಇಲ್ಲ ಅಂತ ನನ್ನ ಇಂಡೈರೆಕ್ಟಾಗಿ ಟಾರ್ಗೆಟ್ ಮಾಡಬೇಕು. ಅದಾದಮೇಲೆ ವ್ಯೂಸ್ ಬರೋಲ್ಲ. ಅದು ಬಿಟ್ಟರೆ ನಿಮಗೆ ಅದಿಲ್ಲ, ಅಲ್ಲಿ ಏನೂ ಇಲ್ಲ, ಆಬ್ವಿಯಸ್ಲಿ ಏನಿಲ್ಲ, ಅಲ್ಲಿ ಏನಿಲ್ಲ, ಝೀರೋ. ನಾನು ಕಾಂಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಅನ್ನೋದು ಅವ್ನ ಅಮ್ಮನ ಮತ್ತೆ ಅದೇ ವಿಡಿಯೋ ತೆಗೆದ್ಬಿಟ್ಟು ಒಂದು 2 ವಾರ ಆದ್ಮೇಲೆ ಮತ್ತೆ ಅದನ್ನೇ ಹಾಕೋದು. ಯಾರಯ್ಯ ನೀವೆಲ್ಲ? ಯಾರು ಅವ್ರು ಯಾರು ಹೇಳ್ತಾರೆ ನಾನು ಅದು ಯಾವುದೋ ಯೂಟ್ಯೂಬ್ ಚಾನಲ್ ಮಾಡಿದ್ದೆ, ನಾನು ಅಷ್ಟು ಇದು ಪ್ಲೇ ಬಟನ್ ಬಂದೈತೆ, ಹಂಗೆ ಬಂದೈತೆ, ಹಿಂಗೆ ಬಂದೈತೆ. ಬ್ರೋ ಎಲ್ಲ ಇದ್ರು ಇವಾಗ ನಿಮ್ಮ ಹತ್ರ ಆ ಚಾನಲ್ಲು? ಬ್ರೋ ಯಾರೇ ಒಬ್ಬ ಪ್ಯಾಷನ್ ಇರುವಂಥ ಯೂಟ್ಯೂಬರು ತಾನು ಮಾಡಿರೋ ಚಾನಲ್ನ ಅದು ಎಷ್ಟೇ ಕಷ್ಟ ಇದ್ರು ಇನ್ನೊಬ್ನಿಗೆ ಮಾರಲ್ಲ ಬ್ರೋ, ಅಷ್ಟೇ. ಅದು ತಲೆ ಹಿಡಿಯೋ ಸಮಾನ, ಮಾರಲ್ಲ. ನಿಮ್ಮ ಹತ್ರ ಇಟ್ಕೊಬೇಕು ಅದನ್ನು. ನೀವು ಮಾಡ್ತಿರೋ ಬಿಡ್ತಿರೋ ನಿಮ್ಮ ಹತ್ರ ಇಟ್ಕೊಬೇಕು. ನಾನು ವೀಡಿಯೋಸೇ ಹಾಕಲ್ಲ, ನಾನು ಬರೋದೇ ವಾರಕ್ಕೊಂದ್ಸಲ ಲೈವ್. ನನ್ನ ಚಾನಲ್ ನನ್ನ ಹತ್ರನೇ ಐತೆ ಇನ್ನು. ಅದು ಪ್ಯಾಷನ್ ಅಂತಾರೆ ಬ್ರೋ. ಯಾವನೋ ಲೌಡೆ ನೀನು ವಾಯ್ಸ್ ಯೂಸ್ ಮಾಡಿದ್ದಾನೆ ಬ್ರೋ ಒಂದು ವೀಡಿಯೋದಲ್ಲಿ. ನೀವೇ ಹೇಳ್ಬಿಡಿದ್ರಲ್ಲ ಬ್ರೋ ಲೌಡೆ ಅಂತ, ನಾನೇನೇನು ಬ್ರೋ ಹೇಳಿ. ಬ್ರೋ ವ್ಯೂಸ್ ಕೇಳ್ತಾ ಇದ್ದಾರೆ ಬ್ರೋ, ಕಂಟೆಂಟ್ ಇನ್ನೇನು ಮಾಡ್ತಾರೆ ಪಾಪ, ದಿನ ಏನು ಮಾಡ್ತಾರೆ ಪಾಪ. ವ್ಯೂಸ್ ಬಂದಿಲ್ಲ ಮಾತಾಡು, ವ್ಯೂಸ್ ಬಂದಿಲ್ಲ ಮಾತಾಡು, ವ್ಯೂಸ್ ಬೇಕು ಮಾತಾಡು, ಏನು ಮಾಡೋಕ್ಕಾಗತ್ತೆ? ಸಲ ಸ್ಟ್ರೀಮ್ ಮಾಡ್ತೀರಾ ಅಂತ ಟ್ರೋಲ್ ಮಾಡಿದ್ದಾರೆ.
ಬ್ರೋ ವೀಕ್ಲಿ ಒಂದ್ಸಲ ಸ್ಟ್ರೀಮ್ ಮಾಡಿದ್ರೆ ಇವ್ರುಗಳು ವಾರ ಪೂರ್ತಿ ಕಿತ್ತಾಕ್ ದಬಾಕ್ತಾ ಇದಾರೆ. ನಾನು ದಿನಾ ಸ್ಟ್ರೀಮ್ ಮಾಡ್ಬಿಟ್ರೆ ಬ್ರೋ ಬೇಜಾರ ಆಗ್ಬಿಡ್ತಾರೆ. ನಾನು ವಾರಕ್ಕೆ ಒಂದ್ಸಲ ಮಾಡೋದನ್ನ ಇವ್ರು ವಾರ ಪೂರ್ತಿ ಮಾಡೋಕ್ಕಾಗಲ್ಲ ಬ್ರೋ. ಸಿಂಪಲ್. ನೀವು ಹಿಂಗೆ ಆನ್ಸರ್ ಕೊಡಬೇಕು. ಅವ್ನು ವಾರ ಪೂರ್ತಿ ಕಿತಾಕೋದನ್ನ ಗಂಡು ನನ್ನ ಮಗನೇ ನಿನ್ ಕೇಳಿ ಓದ್ತಿ ವಾರ ಪೂರ್ತಿ ಕಿತಾಕಕ್ಕೆ ಆಗದೆ ಇರೋದನ್ನ ಅವ್ನು ವಾರದಲ್ಲಿ ಒಂದು ದಿನ ಬಂದು ಹೆಂಗ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ಬೇಕು ನೀವು? ಏನು ಹೇಳ್ರಿ ತಾ ನಾನು ಡೈಲಿ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ಬಿಟ್ರೆ ಅಯ್ಯೋ ಅನ್ಸ್ಬಿಡುತ್ತೆ. ಅಗೇನ್ 18+. ಬಿಡಿ ನೆಗೆಟಿವಿಟಿ ಬಿಡ, ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿ. ಎಸ್ ಹುಷಾರಿಲ್ಲ, ಬಿಸಿನೀರು ಕುಡಿತಾ ಇದ್ದೀನಿ. ಅದನ್ನ ಅರ್ನ್ ಮಾಡಬೇಕು, ಸಂಪಾದನೆ ಮಾಡಬೇಕು. ಜನದ ಪ್ರೀತಿನ ಬಂದು ನೋಡ್ತಾರೆ. ಯಾವುದೋ ವಿಡಿಯೋನು ಯಾವುದೋ ಒಬ್ಬ ಸ್ಟ್ರೀಮರ್ ನೋಡಿದೆ ಗುರು, ತಮಿಳ್ನಲ್ಲಿ 2,000 ವಾಚಿಂಗ್ ಬರ್ತೈತೆ, ನಮ್ಮ ಕನ್ನಡದಲ್ಲೂ ಬರಬೇಕು, ಬೆಳಿಬೇಕು. ಗುರು ನನಗೆ 4,000 ವಾಚಿಂಗ್ ಬರುತ್ತೆ ಗುರು. ಲಾಸ್ಟ್ ವೀಕ್ 4,000 ಬಂದೈತೆ ಗುರು ವಾಚಿಂಗು. ಕನ್ನಡದಲ್ಲೂ ಬರುತ್ತೆ ಗುರು. ಪ್ರಾಬ್ಲಮ್ ಏನಂತಾರೆ, ನಿಮ್ಮಂತ ಚೂತಿಯಾಗಳದೆಲ್ಲ ನೋಡಲ್ಲ, ಅಷ್ಟೇ ಪ್ರಾಬ್ಲಮ್. ಸಿಂಪಲ್, ಏನಿಲ್ಲ. ಉರ್ಕೊಂಡವ್ರೆ ಉರ್ಕೊಳ್ಳಿ, ಬಿಟ್ಟಾಕು ಎಸ್ ಎಮ್ ಆರ್. ನಾನೇನು ಮಾತಾಡೋಕ್ಕೋಗಲ್ಲ, ನಾನೇನು ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಹೆಂಗ್ ಗೊತ್ತಾ, ಲೈಕ್ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸ್ಕೂಲ್ ಇರುತ್ತೆ. ಸ್ಕೂಲಲ್ಲಿ ಫಸ್ಟ್ ಬೆಂಚ್ ಹುಡ್ಗಂಗು ಲಾಸ್ಟ್ ಬೆಂಚ್ ಹುಡ್ಗಂಗು ಜಗಳ ನಡೀತಾ ಇರುತ್ತೆ. ಅದು ಆಲ್ರೆಡಿ 10ನೇ ಕ್ಲಾಸ್ ಅಂತ ಅನ್ಕೊಳ್ಳೋಣ. 10ನೇ ಕ್ಲಾಸ್ ಇಲ್ಲ, ಕಾಲೇಜೇ ಅಂತ ಅನ್ಕೊಳ್ಳೋಣ. ಕಾಲೇಜ್ ಲೆವೆಲ್ ಜಗಳ ಗುರು. ಒಬ್ಬ ಫುಲ್ಲು ನಾನು ಹಂಗೆ ಹಿಂಗೆ ನನಗೆ ಹಿಡಿಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಓ ಅಂತ ಇರ್ತಾನೆ. ಇನ್ನೊಬ್ಬ ನಾರ್ಮಲ್ ಆಗಿ ಆರಾಮಾಗಿ ಚಿಲ್ಲಾಗಿ ಅವ್ನ ಪಾಡಿಗೆ ಅವ್ನು ಮಾಡ್ಕೊಂಡು ಹೋಗಿರ್ತಾನೆ. ನಾವೇನು ಮಾಡ್ತಾನೆ, ಇವನಿಗೆ ತಿಕ್ಕ ಉರ್ಸೋ ಥರ ಮಾಡೋದು, ಇವನಿಗೆ ತಿಕ್ಕ ಉರ್ಸೋದು, ಇವನು ಟಾರ್ಗೆಟ್ ಮಾಡೋದು, ಈ ಥರ ಏನಾದರೂ ಮಾಡ್ತಾ ಇರ್ತಾನೆ. ಅವಾಗ ಅವನೇನು ಮಾಡ್ತಾನೆ, ಇನ್ನೊಬ್ಬ ಇರ್ತಾನಲ್ಲ ಅವನು, ಅರೆ ನೀವೇ ನನಗೆ ಹಿಂಗೆಲ್ಲ ಮಾಡೋದು, ನನಗೇನು ಕಡಿಮೆ, ನಾನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಅವನನ್ನ ದೆಂಗ್ತಾನೆ. ಅಂದರೆ ಐ ಮೀನ್ ಬಾಯಿಗೆ ಬಂದಂಗೆ ಬೈಯೋದು, ಮಾತಾಡೋದು, ಏನೇನೋ ಮಾಡ್ತಾನೆ. ಆಮೇಲೆ ಅವ್ರೇನು ಮಾಡ್ತಾನೆ, ಪ್ರಿನ್ಸಿಪಾಲ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಯಾಕೆ ಮಾಡ್ತಾನೆ ಹಂಗೆ? ಏನೋಪ್ಪ. ಸಿಂಪಲ್ ಗೈಸ್. ಸೊ ಚಿಲ್ಲಾಗಿರೋಣ. ನಮಗೆ ಅವಾಗ ಆ ಥರ ಹೋದ್ರೆ ನಮ್ಗೆ ಆಪ್ಷನ್ ಇರೋದ ಗೈಸ್. ಆ ಥರ ಆ ರೇಂಜಿಗೆ ಹೋದ್ರೆ ಐ ಆಮ್ ಲಾಸ್ಟ್, ಸೋತ್ಬಿಟ್ನಪ್ಪ. ಅದಕ್ಕೆ ಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಪ್ರಿನ್ಸಿಪಲ್ ಹತ್ರ ಹೋದಾಗ ಸರಿ ಸರ್ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೇಳ್ಕೊಂಬರ್ಬೇಕಷ್ಟೇ.